ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೊರಗಡೆ ಹೋಗ್ತಾನೆ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇದು ಬಂದುಬಿಟ್ಟು ಸೊಲ್ಲಾಪುರದಮ್ಮ ದೇವಸ್ಥಾನ ಇದೆ ನೋಡಿ, ಸುಂಕುತ್ಕಟ್ಟೆ ಹತ್ರ. ಅಲ್ಲಿ ಏನೋ ಒಂದು ಜಾತ್ರೆ ನಡೀತಾ ಇತ್ತು. ಸೊ ಅಂದರೆ ಅನ್ಫಾರ್ಚುನೇಟಾಗಿ ನಮ್ಗೆ ಗೊತ್ತಾಗಿದ್ದದು. ಸೊ ಜಾತ್ರೆ ನಡೀತಾ ಇತ್ತಲ್ಲ, ಆ ಕಡೆ ಈ ಕಡೆ ಏನೇನೋ ಈಗ ಜಾತ್ರೆ ಅಂದರೆ ಹಾಕ್ಕೊಂಡಿರ್ತಾರಲ್ಲ ಐಟಮ್, ಅದನ್ನೆಲ್ಲ ನೋಡಿಕೊಂಡು ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ನಾನು ವ್ಲಾಗೇ ಮಾಡ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಾವು ಹೊರಟಿದ್ದು ಬಂದುಬಿಟ್ಟು ನಮ್ಮ ಅತ್ತೆ ಮಾವ ಮನೆಗೆ. ಯಾಕೆಂದರೆ ನನ್ನ ಮಗ ತುಂಬ ದಿನ ಆಗಿಬಿಟ್ಟಿತ್ತು ಅತ್ತೆ ಮಾವ ಮನೆಗೆ ಹೋಗಿ. ಸೊ ಅದಕ್ಕೆ ಅವರಪ್ಪ ಬಂದ ತಕ್ಷಣ, ಕೆಲಸದಿಂದ ಬಂದ ತಕ್ಷಣ ಕೇಳ್ದ, ಪಾಪ ಈ ಥರ ಅಪ್ಪಾಜಿ ಮನೆಗೆ ಕರ್ಕೊಂಡು ಹೋಗಿ ಅಂಥೇಳಿ. ಸೊ ಹಾಗಾಗಿ ಹಿಂಗೂ ಅಂದರೆ ಅವ್ನು ಕೇಳಿದ್ದು ಸಂಡೇ ಮಾರ್ನಿಂಗ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಸಂಡೇ ಈವ್ನಿಂಗ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು. ಅವರಿಗೆ ಸಂಡೇ ಕೆಲಸ ಇದ್ದಿದ್ದರಿಂದ ಹೋಗೋದಕ್ಕಾಗಲ್ಲ, ಅಂದರೆ ಹೋಗಿ ಬಿಟ್ಬಿಟ್ಟು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ನೈಟೇ ಬಿಟ್ಬಿಟ್ಟು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಮಾವ ಮನೆಗೆ. ಸೊ ಹಾಗೆ ಹೋಗ್ತಾ ನನ್ನ ಕೆಲಸನೂ ಆಗಲಿ ಅಂತೇಳಿ ನಾನು ಕೂಡ ಹೋದೆ ಅವ್ರ ಜೊತೆ. ಐಬ್ರೋ ಮಾಡಿಸಿರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಐಬ್ರೋ ಮಾಡಿಸ್ಕೊಂಡು ಅಲ್ಲಿಂದ ಹಾಗೆ ನಮ್ಮ ಅತ್ತೆ ಮಾವ ಮನೆಗೆ ಹೋದ್ವಿ. ನಾನೇ ವೇಟ್ ಮಾಡ್ತಿದ್ದೀನಿ ನಿಂತ್ಕೊಂಡು. ಸ್ವಾಮಿ ಕಾರ್ಯ ಸ್ವಕಾರ್ಯ ಇವನ್ನ ಬಿಟ್ಬಿಟ್ಟು ನಾನು ಐಬ್ರೋ ಮಾಡಿಸ್ಕೊಂಡೆ. ಪಾಪ ಮುಂದೆ ಆಯ್ತಾ ಟ್ಯೂಷನ್? ಓಡ್ ಬಂದ್ರಪ್ಪ ಇಬ್ರು ಫ್ರೆಂಡ್ಸ್ಗಳು. ಎಲ್ಲಿಗೆ ಹೋಗೋದು? ಆಟ ಆಡಕ್ಕೆ? ಇಷ್ಟು ತನಕ ಎಟ್ಲ ಆಟ ಆಡ್ತಾ ಇದ್ರಿ? ಅಲ್ಲ, ಏನ್ ಆಟ ಆಡ್ತಾ ಇದ್ರಿ ಇಷ್ಟು ತನಕ? ಕಬಡ್ಡಿ. ಅಲ್ಲಿ ಹೋಗಿದ ತಕ್ಷಣ ನನ್ನ ಮಗನ ಫ್ರೆಂಡ್ಸ್ ಇಬ್ಬರು ಓಡ್ ಬಂದರು ಆಟ ಆಡೋದಕ್ಕೆ ಅಂತ. ನಾವು ಹೋದಾಗಲೇ ಆಲ್ಮೋಸ್ಟ್ 8 o'clock ಏನೋ ಆಗಿತ್ತು ಅಂದ್ಕೊಂಡಿದ್ದೀನಿ. ಅಲ್ಲಿ ಕುತ್ಕೊಂಡು ಏನೋ ನೋಡ್ತಾ ಇದ್ರು ಅವರು, ಟಿ ವಿನೋ ಏನೋ. ಇಮ್ಮಿಡಿಯೇಟಾಗಿ ಓಡ್ ಬಂದರು ಇಬ್ಬರು. ಶಿಶಿರು ಬಂದ ಅಂತ. ನಮ್ಮ ಭಾವನ ಮಗ 10th ಸ್ಟ್ಯಾಂಡರ್ಡ್ ಇವಾಗ. ಸ್ವಲ್ಪ ಅದಕ್ಕೆ ಓದಪ್ಪ ಚೆನ್ನಾಗಿ, ಇನ್ನೇನು ಎಕ್ಸಾಮ್ ಹತ್ರ ಬರ್ತಾಯಿದೆ ಅಲ್ವಾ ಅಂತೇಳಿ ಹೇಳ್ಕೊಂಡು ನಮ್ಮ ಅತ್ತೆ ಹತ್ರ ಮಾತಾಡ್ಕೊಂಡು, ನಮ್ಮ ಮಾವ ಕೆಳಗಡೆನೇ ಇದ್ದರು, ಏನೋ ಕೆಲಸ ಮಾಡ್ತಾಯಿದ್ರು ಅವರಲ್ಲಿ, ಅಂದರೆ ಯಾರ ಹತ್ರ ಮಾತಾಡ್ತಾಯಿದ್ರು. ಅವರು ಮೇಲೆ ಬಂದಿಲ್ಲ. ನಾವು ತುಂಬ ಹೊತ್ತೇನಿರಲಿಲ್ಲ, ಸ್ವಲ್ಪ ಹೊತ್ತು ಇದ್ಬಿಟ್ಟು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕೆಳಗಡೆ ಹೋದಾಗ ನಮ್ಮ ಮಾವ ಕೂಡ ಸಿಕ್ಕಿದ್ರು. ಎಲ್ಲನೂ ಮಾತಾಡಿಸ್ಕೊಂಡು ಬಂದ್ವಿ. ಅಕ್ಕ ಭಾವ ಎಲ್ಲ, ನಮ್ಮ ಭಾವನ ಮಗಳು ಎಲ್ಲ ಹೊರಗಡೆ ಹೋಗಿಲ್ಲಂತೆ. ಸೊ ಹಾಗಾಗಿ ಯಾರ್ಯಾರಿದ್ರು ಎಲ್ಲನೂ ಮಾತಾಡಿಸ್ಕೊಂಡು ಶಿಶಿರನ್ನ ಬಿಟ್ಬಿಟ್ಟು ಅಲ್ಲಿಂದ ಬರುವಾಗ, ಅಂದರೆ ಕೆಳಗಡೆ ಇಳಿದಾಗ ಈ ಥರ ಗಿಡಗಳನ್ನ ಹಾಕಿದ್ದಾರೆ ಅಂತ ನಾನು ಹೇಳ್ತೀನಿ. ಪ್ರತಿ ಸಲ ಹೋದಾಗಲೂ ಏನಾದರೂ ಒಂದು ಡಿಫ್ರೆಂಟಾಗಿರೋ ಗಿಡನ ಅವಳು ಹಾಕಿರ್ತಾಳೆ ನಮ್ಮ ಭಾವನ ಮಗಳು. ಸೊ ನನಗೆ ಯಾವ್ದಾದ್ರು ಇಷ್ಟ ಆಯಿತು ಪರ್ಸ್ನಲಾಗಿ, ಅದನ್ನು ಹಾಗೆ ಒಂದು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡು ಬಂದೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇಂಟ್ರೋ ಮಾಡೋಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ. ಸೊ ಸಡನ್ನಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಂಥದ್ದು. ನನಗೆ ಈ ಒಂದು ಪ್ಲ್ಯಾಂಟ್ ಏನಿದೆ ಅಲ್ವಾ, ಕಲರ್ಫುಲ್ ಲೀಫು, ತುಂಬಾ ಇಷ್ಟ ಆಯಿತು ನನಗೆ. ಸೊ ಅದನ್ನು ಹಿಂಗೆ ಕಟ್ ಮಾಡಿಬಿಟ್ಟು ಮುರಿದು ಗಿಡಕ್ಕೆ ಹಾಕಿದ್ರೆ, ಅಂದರೆ ಯಾವ್ದಾದ್ರು ಪಾಟ್ಗೆ ಹಾಕಿದ್ರೆ ಹಾಗೆ ಬೆಳೆಯುತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಅವರಿಗೆ ಸ್ವಲ್ಪ ಗಿಡದ ನಾಲೆಜ್ ಎಲ್ಲ ಇದೆ. ಸೊ ಹಾಗಾಗಿ ಮತ್ತು ಹಂಗೆ ಕಟ್ ಮಾಡ್ಕೊಳ್ಳಿ ಅಂತ ಅಂದೆ. ಬಟ್ ನೈಟ್ ಆಗಿತ್ತಲ್ವ, ಸೊ ಈವ್ನಿಂಗ್ ಟೈಮು ಗಿಡ ಆಗಲಿ ಮತ್ತು ಹೂವುಗಳಾಗಲಿ ಕೀಳಬಾರ್ದು. ಸೊ ನೆಕ್ಸ್ಟ್ ಡೇ ಹೋಗ್ತಿರಲ್ಲ ಕರ್ಕೊಂಡು ಬರೋದಕ್ಕೆ, ಆವಾಗ ಹಂಗೆ ಕಿತ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇದು ಬಂದ್ಬಿಟ್ಟು ಜೇಡ್ ಪ್ಲ್ಯಾಂಟು, ನಮ್ಮ ಮನೆಗೆ ಇವಾಗ ತೊಗೊಂಡು ಬಂದಿದ್ದೀವಲ್ಲ ಅದೇ ಥರ. ಸೊ ಎಲ್ಲ ಗಿಡಗಳನ್ನ ನೋಡಿಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬರುವಾಗ ಮತ್ತು ಅದೇ ಜಾತ್ರೆ ಕಡೆಯಿಂದ ಬಂದ್ವಲ್ಲ. ಸೊ ಅಲ್ಲಿಂದ ಬರ್ತಾ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದನ್ನು ತೊಗೋಬೇಕು ನಾನು ಅಂಥೇಳಿ. ಸೊ ಏನಪ್ಪ ಅಂತ ಹೇಳಿದ್ರೆ ಪಿಂಗಾಣಿ ಪಾತ್ರೆ, ಪಿಂಗಾಣಿ ಬಟ್ಲುಗಳು ತೊಗೋಬೇಕಂತ. ಮನೆಯಲ್ಲಿ ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕೋದಕ್ಕೆ ಪಿಂಗಾಣಿ ತುಂಬಾ ಬೆಸ್ಟ್ ಆಪ್ಷನ್ ಅಂತ ತುಂಬ ಕೇಳ್ತಾನೆ ಇದ್ದೆ ನಾನು. ಸೊ ಆಗಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲಿ ಕಮ್ಮಿಗೆ ಸಿಕ್ತು ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಮಾರ್ನಿಂಗ್ ಫ್ರೆಂಡ್ಸ್, ಮಾರ್ನಿಂಗ್ ಬಿಸಿಲು ಚೆನ್ನಾಗಿ ಬರುತ್ತೆ. ಸಂಡೇ ಮಾರ್ನಿಂಗ್ ಎದ್ಬಿಟ್ಟು ಹಾಲು ಕಾಯಿಟ್ಟಿದ್ದೀನಿ, ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ಮಗ ಅಲ್ಲಿ ಅವ್ರ ಅಪ್ಪಾಜಿ ಮನೆಗೆ ಹೋದ ತುಂಬ ದಿನ ಆಗ್ಬಿಟ್ಟಿತ್ತು, ಮಮ್ಮಿ ಒಂದಿನ ಹೋಗಿ ಬರ್ತೀನಿ ಅಂತೇಳಿ. ಸೊ ಇವತ್ತು ಬೆಳಿಗ್ಗೆ ಕರ್ಕೊಂಡು ಹೋಗೋ ಅಂತ ಹೇಳಿದ್ದವನು. ಅವನಿಗೆ ಹಸ್ಬೆಂಡಿಗೆ ಆ್ಯಕ್ಚುಲಿ ಕೆಲಸ ಇದೆ. ಸೊ ಹಾಗಾಗಿ ಅವರು ನಿನ್ನೆ ಕರ್ಕೊಂಡು ಹೋಗಿ ಬರ್ತೀನಿ ಅಂದರು. ಸೊ ಅದಕ್ಕೆ ನಾನು ಬರ್ತೀನಿ, ನಾನು ತುಂಬ ದಿನ ಆಗಿತ್ತು ಹೋಗಿ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಹೋಗಿದ್ದೆ.
ಹಂಗೆ ಹೋಗಿದ್ನಲ್ಲ ಅಂತೆಲ್ಲ ಇಬ್ಬರು ಕೂಡ ಮಾಡಿಸ್ಕೊಂಡು ಬಂದಿದ್ದೆ. ಸ್ವಾಮಿ ಕಡೆ ಸ್ವಲ್ಪ ಅಲ್ಲಿಂದ ಬರ್ತಾ ಹಾಗೆ ಪಿಂಗಾಣಿದು ಇದನ್ನು ತೊಗೊಂಡ್ಬಂದಿದ್ದೀನಿ. ಸೊ ಉಪ್ಪು ಮತ್ತು ಇದು ಏನು ಕಲ್ಲುಪ್ಪು, ಪುಡಿ ಉಪ್ಪು ಮತ್ತು ಹುಣಸೆಹಣ್ಣು ಹಾಕೋಣ ಅಂತ ಹೇಳ್ಬಿಟ್ಟು 3 ಜರಡಿನ ತೊಗೊಂಡು ಬಂದಿದ್ದೀನಿ. ಇದು ಬಂದ್ಬಿಟ್ಟು ತೋರಿಸ್ತೀನಿ ಓಪನ್ ಮಾಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಸೊ 400 ಏನೋ ಹೇಳಿದ್ರು ಅವರು, 450 ಹೇಳಿದ್ರು. ಆಮೇಲೆ ಲಾಸ್ಟ್ ಫೈನಲ್ಲು 300 ಅಂತ ಹೇಳ್ತಾಯಿದ್ರು. 300 ಅಂತ ಹೇಳ್ತಾಯಿದ್ರು. ಪಿಂಗಾಣಿಗೆಲ್ಲ ನಾನು 300 ಎಲ್ಲ ಕೊಡಲ್ಲ, ಲಾಸ್ಟ್ 200 ಕೊಡ್ತೀನಿ, ಕೊಡ್ತೀರಾ ಅಂತ ಕೇಳಿದೆ. ಒಂದು ನಿಮಿಷ. ಲಾಸ್ಟ್ 200 ಅಂತ ಹೇಳ್ದೆ. ಅದಕ್ಕೆ ಆಯ್ತು ಮಾಡ್ಕೊಡ್ತೀವಿ ಅಂಥೇಳಿ ಈ ಥರದ್ದು ಮಾಡಿಕೊಟ್ಟಿದ್ದಾರೆ ಪಿಂಗಾಣಿ. 1 kg ಹಿಡಿಯುವಂಥದ್ದು. ಇದು 200 ರೂಪೀಸ್ ಕೊಟ್ಟು ತೊಗೊಂಡೆ. ಅಂದರೆ ಇದು ಪೇಂಟಿಂಗ್ ಇರೋದಕ್ಕೆ, ಕಲರ್ ಪೇಂಟಿಂಗ್ ಇರೋದಕ್ಕೆ ಜಾಸ್ತಿ ಒಂಥರ ಬ್ರೌನ್ ಕಲರ್ ಬರುತ್ತೆ. ಅದೆಲ್ಲ 100 ರೂಪೀಸ್ಗೆ ಇತ್ತು. 1 kgದೆಲ್ಲ 100 ರೂಪೀಸ್ ಆ ಥರನೇ ಇತ್ತು. ಅಲ್ಲಿ ಜಾತ್ರೆ ಹಾಕಿದ್ರು, ಸೊಲ್ಲಾಪುರದಮ್ಮ ಟೆಂಪಲ್ ರೋಡಲ್ಲಿ ಜಾತ್ರೆ ಹಾಕಿದ್ರು. ಸೊ ಆ ಥರ ಜಾತ್ರೆ ಹಾಕಿದಾಗ ತೊಗೊಳಕ್ಕೆ ಚೆಂದ. ಮತ್ತು ಅಲ್ಲಿ ನಾನು ಡ್ಯಾಮೇಜ್ ಎಲ್ಲ ಇದೆ ನೋಡ್ಬಿಟ್ಟು ಕೊಡಿದ್ದೆ. ಇಲ್ಲಮ್ಮ ಉಪ್ಪು ಲಕ್ಷ್ಮಿ, ಅದು ಲಕ್ಷ್ಮಿಗೆ ನಾವು ಮೋಸ ಮಾಡಿ ಕೊಡಲ್ಲ. ಉಪ್ಪು ಹಾಕೋದಕ್ಕೆ ಅವ್ರಿಗೆ ಅವರೇ ಹೇಳಿದ್ರು, ಉಪ್ಪು ಹುಣಸೆಹಣ್ಣು ಹಾಕೋದಕ್ಕೆ ಮತ್ತು ಪುಡಿ ಉಪ್ಪು ಹಾಕೋದಕ್ಕೆ ಅಲ್ವಾ ಅಂತ ಅವ್ರು ಕೇಳಿದ್ರು. ಹೌದು ಅಂತ ಹೇಳಿದೆ. ಸರಿ, ಅದಕ್ಕೆಲ್ಲ ಮೋಸ ಮಾಡಲ್ಲ ಅಂದರು. ಅವ್ರು ಹಂಗೆ ಹೇಳಿದ್ಮೇಲೆ ನಾವು ಅದನ್ನು ನಂಬಲೇಬೇಕಾಗತ್ತಲ್ವ. ಸೊ ಹಾಗಾಗಿ ನಾನು 2 ಯೆಲ್ಲೋ ಕಲರ್ ತೊಗೊಂಡೆ, 1 ಬ್ಲೂ ಕಲರ್ ತೊಗೊಂಡೆ. ನೋಡ್ಬೋದು ಈ ಥರ ಒಂದೊಂದು ಡಿಫ್ರೆಂಟ್ ಆಗಿದೆ ಡಿಸೈನು. ಇದು ಒಂದು, ಮತ್ತು ಈ ಥರ ಒಂದು ಬ್ಲೂ ಕಲರ್ ಇರೋದು, ಮತ್ತು ಇನ್ನೊಂದು ಫ್ಲವರ್ ಇರೋದು. ಸೊ ಈ ಥರ 3 ಜಾರ್ನ ತೊಗೊಂಡಿದ್ದೀನಿ. 3 ತೊಗೊಂಡಿದ್ದೀನಿ. ಒಂದು ಕಲ್ಲುಪ್ಪು ಹಾಕಿಟ್ಕೊಳ್ಳೋಣ ಅಂತ, ಇನ್ನೊಂದು ಪುಡಿ ಉಪ್ಪು, ಇನ್ನೊಂದು ಹುಣಸೆಹಣ್ಣು ಹಾಕೋಣ ಅಂತ ಹೇಳ್ಬಿಟ್ಟು 3 ಜಾರ್ ತೊಗೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಚೇಂಜ್ ಮಾಡಬೇಕು ಅಂತ. ಇನ್ನೊಂದು ಆಮೇಲೆ ಫ್ಲಾಶ್ ಆಯಿತು ಉಪ್ಪಿನಕಾಯಿಗೆ. ಅಂದರೆ ಏನಾದರೂ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತೇಳಿ ಒಂದು ಚಿಕ್ಕದಾಗಿ ಉಪ್ಪಿನಕಾಯಿ ತಂದು ಇಟ್ಕೊಳ್ತೀವಿ. ಸೊ ಒಂದು ಚಿಕ್ಕ ಜಡಿ ಇದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಹಾಕಿಟ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಮಗನಿಗೆ ಕರ್ಕೊಂಬರಕ್ಕೆ ಹೋಗ್ತಾರಲ್ಲ ಹಸ್ಬೆಂಡು. ಸೊ ಅವಾಗ ಬರ್ತಾ ಹಾಗೆ ತೊಗೊಂಬನ್ನಿ ಅಂತ ಅವ್ರಿಗೆ ಹೇಳಿದ್ದೀನಿ. ನೋಡೋಣ ತೊಗೊಂಬರ್ತಾರ ಏನು ಅಂತೇಳಿ. ತೊಗೊಂಬಂದರೆ ಆಮೇಲೆ ಅದನ್ನು ಕೂಡ ಒಂದು ಚಿಕ್ಕ ಜಾರಲ್ಲಿ ಉಪ್ಪಿನಕಾಯಿ ಹಾಕಿಟ್ಕೊಳ್ತೀನಿ. ಇನ್ನೊಂದು ಚಿಕ್ಕ ಜಾರ್ ತೊಗೊಂಬಂದರೆ ನಾವು ಪುಡಿ ಉಪ್ಪು ಹಾಕಿಟ್ಕೊಂಡ್ರೆ ಈಗ ಊಟಕ್ಕೆ ಕೂತಾಗೆಲ್ಲ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು 2 ಚಿಕ್ಕ ಜಾರನ್ನ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಬರುವಾಗ ತರ್ತಾರೆ. ನಾನು ಈ 3 ಎತ್ಕೊಂಡು ಬಂದಿದ್ದೀನಿ. ಏನು ವೆಯ್ಟ್ ಇದೆ ಗೊತ್ತಾ, ಅದು ಸಿಕ್ಕಾಬಟ್ಟೆ ವೆಯ್ಟು. ಅದು ಚೆನ್ನಾಗಿದೆ ನೋಡೋಕ್ಕೆ, ನನಗೆ ಇಷ್ಟ ಆಯಿತು ತುಂಬ. ಒಂದೊಂದು ಥರ ಡಿಫ್ರೆಂಟಾಗಿತ್ತು. ಸೊ ಇನ್ನು ಬೇರೆ ಥರ ಇದು ಮುಚ್ಚಳ ಕೂಡ ಇತ್ತು, ಸುಮ್ಮನೆ ಹಿಂಗೆ ಇರೋ ಅಂಥದ್ದು. ಅದಷ್ಟು ಚೆನ್ನಾಗಿರಲ್ಲ. ಈ ಥರ ಈಗ ಎತ್ತೋದಿದ್ರೇ ಚೆಂದ ಆಗ್ಬಿಟ್ಟು ತೊಗೊಂಡಿದ್ರು. ಸೊ ಹಾಲು ಬಂದು ಕಾಫಿ ಮಾಡಿಬಿಡ್ತೀನಿ, ಬೇಗ ಕಾಫಿ ಕುಡಿದ್ಬಿಡ. ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಬಟ್ಟೆ ವಾಶ್ ಮಾಡೋದು ಒಂದಿದೆ, ನಿಧಾನಕ್ಕೆ ಮಾಡಿಕೊಂಡೆ. ಇವತ್ತು ಬಂದುಬಿಟ್ಟು ಸಂಪು ತೊಳಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿರೋದು. ಸೊ ಹಂಗಾಗಿ ಈಗ ಕ್ಲೀನಿಂಗ್ ಮೇಲಿಂದ ಮೆಟ್ಲೆಲ್ಲ ತೊಳ್ಕೊಂಡ್ಬಂದ್ಬಿಡೋಣ, ಯಾಕೆಂದರೆ ಅದು ನೀರು ವೇಸ್ಟ್ ಆಗಿಬಿಡುತ್ತಲ್ವ ಟ್ಯಾಂಕಲ್ಲಿರೋದು. ಸೊ ಹಂಗಾಗಿ ಅಂದ್ಕೊಂಡೆ ಇವತ್ತು ಆಫೀಸ್ಗೆ ಹೋಗಿದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಸಂಜೆನೇ ಬರೋಕ್ಕೆ ಹೇಳಿದ್ದಾರೆ. ಸಂಜೆ ತೊಳೆಯೋರಿಗೆ ಒಂದು 5 o'clock ಹಂಗೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಅವರಿಗೆ ಮನೆಗೆ ಬಂದಮೇಲೆ ಫೋನ್ ಮಾಡ್ತಾರಲ್ವ. ಸೊ ಆ ಟೈಮಲ್ಲಿ ಮೆಟ್ಲೆಲ್ಲ ತೊಳ್ಕೊಂಬರೋಣ ಅಂಥೇಳಿ ಪ್ಲ್ಯಾನ್ ಇದೆ. ಮೆಟ್ಲು ತೊಳ್ಕೊಂಡು ಮತ್ತೆ ಸ್ನಾನ ಮಾಡಿಬಿಟ್ರೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಮೆಟ್ಲೆಲ್ಲ ತೊಳೆದ್ಮೇಲೆ ಸ್ನಾನ ಮಾಡೋಣ ಅಂತ ಬಟ್ಟೆ ನೆನೆಸಿಟ್ಟಿದ್ದೀನಿ. ಈಗ ವಾಶ್ ಮಾಡಿ ಇಟ್ಬಿಡ್ತೀನಿ, ಇನ್ನು ಕಾಯ್ತಾ ಇದ್ರೆ ಆಗಲ್ಲ. ಇವತ್ತೇನು ನಾನ್ ವೆಜ್ ಎಲ್ಲ ಮಾಡಲಿಲ್ಲ ಅಂತ ನನ್ನ ಮಗ ಅಲ್ಲೇ ಇದ್ದಾನಲ್ವಾ. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡಿದ್ದೆ ಇವತ್ತು. ಬಿಸಿಬೇಳೆ ಬಾತ್ ಮಾಡಿ ಅವರು ತಿಂಡಿ ತಿನ್ನೋ ಕೆಲ್ಸಕ್ಕೆ ಹೋದ್ರು. ನಾನು ನಿಧಾನ ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಿಮ್ಮ ಹತ್ರ ಎಲ್ಲ ಒಂದು ಪಾರ್ಸಲ್ ಕೂಡ ಬಂದು ಡ್ರೆಸ್ ಆರ್ಡ್ರ್ ಮಾಡಿದೆ. 350 ರೂಪೀಸ್, ಕಮ್ಮಿ ಪ್ರೈಸಿಂದ ಒಂದು ಡ್ರೆಸ್. ತುಂಬ ದಿನ ಆಗಿಬಿಟ್ಟಿತ್ತು. ಸುಮ್ಮನೆ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಈ ಥರ ಬಂತು, ನೋಟಿಫಿಕೇಷನಲ್ಲಿ ಬಂತು. ನೋಡೋಣ ಅಂತೇಳಿ ಆರ್ಡರ್ ಮಾಡಿದೆ. ಹೆಂಗೆ ಬರುತ್ತೆ ಅಂತ. 350 ರೂಪೀಸ್. ಬಟ್ಟೆನೂ ಚೆನ್ನಾಗಿದೆ. ಇದು ನೆಟ್ಟೆಡ್ ಸ್ವಲ್ಪ ಇತ್ತು, ರಿವ್ಯೂನಲ್ಲಿ ನೋಡಿದೆ, ಸ್ವಲ್ಪ ಇರಿಟೇಷನ್ ಅನಿಸುತ್ತೆ ಅಂತ. ಓಕೆ, ಬಟ್ ಇದು ಪ್ರಿಂಟೆಡ್ ಇದೆ. ಮತ್ತು ಇದು ಎಲಾಸ್ಟಿಕ್
ಅಂದರೆ ಬಾಡಿಗೆ ನಮ್ಮ ಬಾಡಿ ಕರೆಕ್ಟಾಗಿ ಫಿಟ್ ಆಗೋ ಥರ ಎಲಾಸ್ಟಿಕ್ ಇದೆ, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆದು. 350 ಆರಾಮಾಗಿ ಕಣ್ಮುಚ್ಕೊಂಡು ಕೊಡ್ಬೋದು. ಬೇರೆ ಕಲರ್ ಆಪ್ಷನ್ ಇರಲಿಲ್ಲ ಇದರಲ್ಲಿ, ಬ್ಲ್ಯಾಕೇ ಇದ್ದಿದ್ದು. ಸೊ ಹಾಗಾಗಿ ಬ್ಲ್ಯಾಕೇ ತೊಗೊಂಡಿದ್ದು. ಲೈನಿಂಗ್ ಎಲ್ಲ ಎಂತ ಪ್ರೊವೈಡೇ ಮಾಡಿಲ್ಲ ಅವರು, ಅಷ್ಟೊಂದೇನು ಟ್ರಾನ್ಸ್ಪರೆಂಟ್ ಇಲ್ಲ ಅಂದ್ಕೊಳ್ತೀನಿ. ಇದೆ ಸ್ವಲ್ಪ ಇದೆ ಟ್ರಾನ್ಸ್ಪರೆಂಟು, ಲೈನಿಂಗ್ ಇಲ್ಲ ಇದಕ್ಕೆ. ಮೇಲೆ ಸ್ಕ್ವೇರ್ ನೆಕ್ ಇದೆ, ಇಲ್ಲೂ ಕೂಡ ಏನೋ ಇದು ಕೊಟ್ಟಿದ್ದಾರೆ ಶೋಲ್ಡರ್ ಹತ್ರ. ಮತ್ತು ಇದು ಸ್ಲೀವ್ಸ್ ಬಂದ್ಬಿಟ್ಟು ನೆಟ್ಟೆಡಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಫ್ಲವರ್ ಪ್ರಿಂಟ್ ಇದೆ. ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ, ಅದರ್ವೈಸ್ ಓಕೆ. ಎಲ್ಲಾದ್ರೂ ಸಿಂಪಲಾಗಿ ಹಾಕ್ಕೊಂಡು ಹೋಗಿ ಬರ್ತೀವಿ ಅಂದರೆ ಓಕೆ, ಡೈಲಿ ಯೂಸ್ಗೆ ಬರ್ತಿಲ್ಲ. ಈ ಥರ ಇದೆ. ಇದು ಮಿಂತ್ರಾಲಿ ಪರ್ಚೇಸ್ ಮಾಡಿದ್ದು. ಬ್ರ್ಯಾಂಡ್ ಬಂದ್ಬಿಟ್ಟು ಬ್ರ್ಯಾಂಡ್ ನೇಮ್ ಇಲ್ವಲ್ಲಪ್ಪ, ಈ ಥರ ಇದೆ ಬ್ರ್ಯಾಂಡ್ ನೇಮ್. ಏನು ಅನ್ಕೊಳ್ಳೋಣ, ಈ ಥರ ಇದೆ. ಏನಾಗಿದೆ ನೋಡ್ತೀನಿ, ಸೇಮ್ ಅಲ್ಲೂ ಅದೇ ಥರನೇ ಇದೆ. ಏನೋ ಚೈನೀಸ್ ಲ್ಯಾಂಗ್ವೇಜು ಯಾವುದೋ ಜಪಾನೀಸ್ ಲ್ಯಾಂಗ್ವೇಜ್ ಆ ಥರ ಇದೆ. ಮೇಡ್ ಇನ್ ಇಂಡಿಯಾ ಅಂತಲೇ ಇದೆ. ಸೊ ನಾನು ಆರ್ಡ್ರ್ ಮಾಡಿದ್ದು ಬಂದು ಎಕ್ಸೆಲ್ ಸೈಜು, ಬಟ್ ಲಾರ್ಜ್ ಸೈಜ್ ಬಂದ್ಬಿಟ್ಟಿದೆ. ಎಕ್ಸೆಲ್ ಮಾಡಿದೆ. ಎಕ್ಸ್ಕ್ಯೂಸ್ ಮೀ, ಲಾರ್ಜ್ ಸೈಜ್ ಬಂದಿದೆ. ನಾನು ಎಕ್ಸೆಲ್ ಮಾಡಿದೆ, ಲಾರ್ಜ್ ಬಂದಿದೆ. ಸೊ MRP ಬಂದ್ಬಿಟ್ಟು ಹಾಗೆ ಕೊಟ್ಟಿಲ್ಲ, 1349. ಅಪ್ಪ ಧೂಳಲ್ಲಿ ಮಾಡಿಬಿಟ್ರೆ ಇದೇ ಸೀನ್ ನಂದು. 1349 ಇದೆ. ನನಗೆ ಸಿಕ್ಕಿರೋದು ಇದು 349ಗೆ. ಬಟ್ ಸೈಜು ಬೇರೆ ಕಳಿಸಿದ್ದಾರೆ, ನೋಡೋಣ. ಆಗಿಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡ್ಕೋಬೇಕಷ್ಟೆ. XXL ಆಗುತ್ತೆ ಅನ್ಕೋತೀನಿ, ಯಾಕೆಂದರೆ ಇದು ತುಂಬ ಸ್ಟ್ರೆಚಬಲ್ ಇರೋದ್ರಿಂದ ಆಗುತ್ತೆ ಅನ್ಕೊಂಡಿದ್ದೀನಿ. ನೋಡೋಣ, ಆಗಿಲ್ಲ ಅಂದರೆ ಸೈಜ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ. ಇದು ಒಂಥರ ಬಟ್ಟೆ ಬಂದ್ಬಿಟ್ಟು ಮಾರ್ಬಲ್ ಟೈಪ್ ಇದೆ, ಒಂಥರ ನೋಡಿ ರಿಂಕಲ್ಸ್ ಆ ಥರ. ಇದು ಪಾಲಿಸ್ಟರ್ ಬರುತ್ತಲ್ಲ ಆ ಥರ ಇಲ್ಲ, ಇದು ಒಂಥರ ಮಾರ್ಬಲ್. ಅವಾಗೆಲ್ಲ ಮಾರ್ಬಲ್ ಕ್ಲಾತ್ ಅಂತ ಹೇಳ್ತಾ ಇದ್ರು ಇದನ್ನ, ಆ ಥರ. ಇದು ಫುಲ್ ಬಾಡಿ ಫುಲ್ಲು ಎಲ್ಲ ಸ್ಟಿಕ್ ಇದೆ. ನೋಡೋಕ್ಕೇನೋ ಚೆನ್ನಾಗಿದೆ. ಫಿಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಫಿಟ್ ಆದರೆ ಇಟ್ಕೊಳ್ತೀನಿ, ಇಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಮಗ ಇದ್ರೆ ಫುಲ್ಲು ಗಲಿಬಿಲಿ ಮಾಡ್ತಾ ಇರ್ತಾನೆ. ಇವತ್ತು ಅವನು ಅಲ್ಲಿರೋದ್ರಿಂದ ಮನೆ ಪ್ರಶಾಂತವಾಗಿದೆ. ಇವರು ಕೂಡ ಕೆಲ್ಸಕ್ಕೆ ಹೋದರು. ಸೊ ನಂದು ಬಟ್ಟೆ ವಾಶ್ ಮಾಡೋದೊಂದು ಕೆಲಸ ಮುಗೀತು ಅಂದರೆ ಆಮೇಲೆ ಅವ್ರು ಸಂಜೆ ಬಂದಮೇಲೆ ಮೆಟ್ಲೆಲ್ಲ ತೊಳೆದು ಸಂಪೆಲ್ಲ ಕ್ಲೀನ್ ಮಾಡಿಸ್ಬೇಕು. ಸೊ ಇವಾಗ ಕಾವೇರಿ ನೀರು, CMC ನೀರೆಲ್ಲ ಬಿಡ್ತಾ ಇದ್ದಾರಲ್ವ. ಸೊ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಸ್ಬಿಡೋಣ, ಸಂಪು ಮತ್ತು ಮೇಲುಗಡೆ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಸೋಣ ಅಂಥೇಳಿ ಮಾಡಿಸ್ತಾ ಇದ್ದಿದ್ದು. ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ನನಗಂತೂ. ಬಟ್ ಅವ್ರ ತಾತ ಮನೆಗೆ ಹೋಗಿದ್ರಿಂದ ಆಗಿಲ್ಲ. ಹಂಗೂ ಅವ್ರ ತಾತ ಕೇಳ್ತಾಯಿದ್ರು, ಎಷ್ಟು ದಿನ ಆಯಿತು, ಒಂದು ಕಾಲ್ ಮಾಡಿಲ್ಲ, ಏನೂ ಮಾಡಿಲ್ಲ, ಬಂದಿಲ್ಲ, ಹಂಗೆ ಹಿಂಗೆ ಅಂತ. ನಾನು ಅದೇ ಅಂದೆ, ಅವನು ತುಂಬ ದಿನ ಆಯಿತು ಹೋಗಿಲ್ಲ ಮಮ್ಮಿ, ಹೋಗ್ತೀನಿ ಅಂತೇಳಿ ಹೇಳ್ತಿದ್ದ. ಹಂಗೆ ಈ ಥರ ಆಯಿತು ಪ್ಲ್ಯಾನು. ಬಿಟ್ಬಿಟ್ಟು ಬಂದ್ವಿ. ಇವಾಗ ಸಂಜೆ ಕೆಲಸದಿಂದ ಬರ್ತಾ ಹಾಗೆ ಹೋಗಿ ಕರ್ಕೊಂಬರ್ತಾರೆ. ಕೆಲಸದಿಂದ ಕರ್ಕೊಂಬರ್ತಾರೋ ಇಲ್ಲ ಸಂಪೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹೋಗಿ ಕರ್ಕೊಂಬರ್ತಾರೋ ಗೊತ್ತಿಲ್ಲ ನನಗೆ. ನಾನು ನಾಳೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇನ್ನೇ ನಾಳೆ ಸ್ಕೂಲ್ ಇದೆ, ಬರಲೇಬೇಕು ಅವನು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೋಗಿ ಕರ್ಕೊಂಬರ್ತಾರೆ ಅಂದ್ಕೊಳ್ತೀನಿ. ಇವಾಗ ಬಟ್ಟೆ ವಾಶ್ ಮಾಡೋದಿದೆ, ಬಟ್ಟೆ ವಾಶ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಹಸ್ಬೆಂಡು ಮತ್ತು ನಮ್ಮ ಮನೆಯವ್ರ ಚಿಕ್ಕಪ್ಪ ಕೂಡ ಬಂದರು. ಸೊ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲೇ ನಿಯರೆಸ್ಟೇ ಇದ್ದೀವಿ, ಒಂದು 30 ಮಿನಿಟ್ಸಲ್ಲಿ ಬಂದುಬಿಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು, ಅಂದರೆ ತುಂಬ ದಿನ ಆಗಿಬಿಟ್ಟಿತ್ತು. ಸ್ಟೆಪ್ಸ್ ಎಲ್ಲ ತುಳಿದು ಸೈಡ್ಸ್ ಎಲ್ಲ ಪೂರ್ತಿ ಧೂಳು ಆಗಿಬಿಟ್ಟಿತ್ತು. ಅವಾಗೆಲ್ಲ ನೀರು ಬರ್ತಾಯಿತ್ತು ಅಂತೇಳಿ ಇದು ಮಾಡಿದ್ದು. ಸೊ ಲಾಸ್ಟ್ ಇಯರ್ ಅಂತೂ ತುಂಬಾ ಸಫರ್ ಮಾಡಿದ್ದೀವಿ ನಾವು ನೀರಿನ ಪ್ರಾಬ್ಲಮ್ಗೋಸ್ಕರ. ಸೊ ಹಾಗಾಗಿ ಸುಮ್ಮನೆ ಒಂದೊಂದು ಬಕೆಟ್ ಇಟ್ಕೊಂಡು ತೊಳ್ಕೊಂಬಂದ್ಬಿಡ್ತಾಯಿದ್ವಿ. ಈ ಸಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸೈಡ್ಸಲ್ಲಿ ಏನು ಮಣ್ಣೆಲ್ಲ ಕುತ್ಕೊಂಡಿರುತ್ತೆ, ಧೂಳೆಲ್ಲ, ಅದನ್ನೆಲ್ಲ ತೊಳ್ಕೊಂಡು ಬರೋಣ ಅಂಥೇಳಿ ನಾನು ಪೈಪಲ್ಲಿ ನೀರು ಹಾಕ್ಕೊಂಡು ಬಂದೆ. ನನ್ನ ಹಸ್ಬೆಂಡು ತಳ್ಕೊಂಡು ಬಂದರು ನೀರೆಲ್ಲ. ಸೊ ಹಿಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಒಬ್ರಿಗೊಬ್ರು. ಅಷ್ಟು ನಾವು ಕ್ಲೀನ್ ಮಾಡ್ತಾನೆ ಈ ಟ್ಯಾಂಕ್ ಕ್ಲೀನ್ ಮಾಡೋರು ಬಂದೇ ಬಿಟ್ಟರು. ಇನ್ನು ನಮ್ಮದು ಕೆಳಗಡೆ ಪಾರ್ಕಿಂಗ್ ಎಲ್ಲ ಕ್ಲೀನೇ ಆಗಿರಲಿಲ್ಲ. ಸೊ ನಾನು ಅವ್ರು ಫಸ್ಟು ಸಂಪು ಕ್ಲೀನ್ ಮಾಡಿಬಿಡ್ತೀವಿ ಅಂತ ಅಂದ್ರಲ್ವ.
ನನಗದು ಅಂದರೆ ನಮ್ಮದು ಟ್ಯಾಂಕಲ್ಲಿ ಇರುತ್ತಲ್ವ ನೀರು ಅದರಲ್ಲಿ ಕ್ಲೀನ್ ಮಾಡ್ಕೋಬೋದಲ್ವ ಬಿಡಿ ಅಂತ ಹೇಳ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಕೆಳಗಡೆ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಎಲ್ಲ ಇದು ಮಾಡ್ತೀನಿ ಅಂಥೇಳಿ ನಾನು ಪಾರ್ಕಿಂಗ್ ಎಲ್ಲ ತೊಳ್ಕೊಳ್ತಾ ಇದ್ದೆ. ಸೊ ನೋಡ್ಬೋದು ಸಂಪನ್ನ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ನಮ್ಮದಂತೂ ಒಂದು 3-4 ನೀರು ಅಂದರೆ ಟ್ಯಾಂಕರ್ ನೀರು ಇರ್ಬೋದು, CMC ನೀರು ಇರ್ಬೋದು, ಕಾವೇರಿ ನೀರು ಇರ್ಬೋದು, ಎಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು ನೀರು. ಸೊ ಯಾವಾಗಪ್ಪ ತೊಳಸ್ತಾರೆ ಆ ಥರ ಅನ್ನಿಸ್ತಾಯಿತ್ತು ನನಗೆ. ಅದಕ್ಕೋಸ್ಕರನೇ ನಾವು ಇನ್ನೂ ವಾಟರ್ ಪ್ಯೂರಿಫೈ ಹಾಕ್ಕೊಂಡಿಲ್ಲ. ಯಾಕೆಂದರೆ ಒಂದು ಪರ್ಟಿಕ್ಯುಲರ್ ನೀರು ಬರ್ತಾಯಿದೆ ಅಂತ ಒಂದು ಸಮಾಧಾನ ಇದ್ದಾಗ ಅಷ್ಟೇ ನಾವು ಅದನ್ನು ಮಾಡ್ಕೊಳಕ್ಕಾಗೋದು. ಈ ಟ್ಯಾಂಕರ್ ನಾವೇನು ತರಿಸ್ತೀವಲ್ವ ನೀರು, ಅದು ಯಾವ್ಯಾವ ನೀರು ಒಂದೊಂದು ಸಲ ಡಿಫ್ರೆಂಟಾಗಿರೋ ನೀರು ತಂದು ಹಾಕ್ತಾರೆ. ಸೊ ಹಾಗಾಗಿ ಆ ಒಂದು ಬೈಕೆ ಎದುರುಕೊಂಡು ನಾನು ಇಷ್ಟು ದಿವಸ ವಾಟರ್ ಪ್ಯೂರಿಫೈಯರ್ ತರಿಸಿರಲಿಲ್ಲ ಮನೆಗೆ. ನಾವು ಹೊರಗಡೆ ಕಾಯಿನ್ ಇದರಲ್ಲಿ ನೀರು ತೊಗೊಂಡ್ಬರ್ತಾಯಿದ್ದು ಅಡುಗೆಗೆ ಕುಡಿಯೋದಕ್ಕೆ ಎಲ್ಲ. ಸೊ ಇನ್ಮೇಲೆ ಮನೆಗೆ ಹಾಕಿಸ್ಕೊಳ್ಬೇಕು ವಾಟರ್ ಪ್ಯೂರಿಫೈಯರು. ಸೊ ಸಂಪೆಲ್ಲ ವಿತಿನ್ ಒಂದು 15 ಮಿನಿಟ್ಸಲ್ಲಿ ಕ್ಲೀನು ಅದರಲ್ಲಿರೋವಂಥ ನೀರೆಲ್ಲ ತೆಗೆದಾಕಿ ಎಲ್ಲ ನೀಟಾಗಿ ವಾಶ್ ಮಾಡಿಕೊಟ್ರು. ಸೊ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು. ಅಂದರೆ ಇದೇನು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ಮತ್ತು ನಮಗೆ ಗೊತ್ತೂ ಇರಲಿಲ್ಲ ಏನಂದರೆ ಅಲ್ಲಿ ನಮ್ಮದೇ ಇದ್ರ ಮೇಲೆ ಎಲೆಕ್ಟ್ರಿಕ್ ಬೋರ್ಡ್ ಮೇಲೆ ಅವರು ಸ್ಟಿಕ್ಕರ್ ಅಂಟಿಸಿದ್ರಿಂದ ಆ ನಂಬರ್ಗೆ ಫೋನ್ ಮಾಡಿ ಅವ್ರನ್ನ ನಾವು ಕರೆಸಿದಷ್ಟೇ. ಬಟ್ ನೀಟಾಗಿ ಮಾಡಿಕೊಟ್ರು ಎಲ್ಲ. ಟ್ಯಾಂಕ್ ತೊಳೆಯೋಕೆ ಹೋಗೋರೆ. ನನಗೆ ಹೊಟ್ಟೆ ಹಸಿತಾಯಿತ್ತು, ಬೆಳಗ್ಗೆ ತಿಂದೇ ಇಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ಅಲ್ಲೇ ಟೈಮ್ 5 ಗಂಟೆ ಆಗ್ತಾಯಿದೆ. ಅದಕ್ಕೆ ಸುಸ್ತಾಗ್ತಾಯಿತ್ತು, ತಿನ್ಬಿಡೋಣ ಅಂದ್ಬಿಟ್ಟು ನಾನು ಬಂದೆ ಮೇಲ್ಗಡೆ. ಇನ್ನೇನು ಟ್ಯಾಂಕ್ ಕ್ಲೀನ್ ಮಾಡಿಸಿರ್ತಾರೆ, ನಮ್ಮ ಮನೆಯವ್ರು ನೋಡ್ಕೊಂಡು ಇರ್ತಾರೆ. ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ, ಸಿಬ್ಲಿಂಗ್ ಚಿಕ್ಕಪ್ಪ, ಅವರಿಬ್ಬರು ನೋಡ್ಕೊಳ್ತಾರೆ. ನಾನು ತಿಂದ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ತಿಂದ್ಬಿಟ್ಟು ಮತ್ತೆ ಮೇಲೆ ಹೋಗ್ಬೇಕು, ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ. ನಮ್ಮದಂತೂ ಟ್ಯಾಂಕಲ್ಲಿರ್ಬೋದು, ಸಂಪಲ್ಲಿರ್ಬೋದು ತುಂಬಾ ಮಣ್ಣು ಕೆಳಗಡೆ ಕುತ್ಕೊಂಡಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ಬೋರು ಇದಾದಾಗೆಲ್ಲ ಪ್ರಾಬ್ಲಮ್ ಆದಾಗೆಲ್ಲ ಅದು ಕ್ಲೀನ್ ಮಾಡಿಸಿದಾಗ ಸ್ವಲ್ಪ ಮಣ್ಣೀರು ಬರ್ತಾಯಿತ್ತು. ಮತ್ತು ಟ್ಯಾಂಕರ್ ನೀರು ಅದಾದಮೇಲೆ ಸ್ಟಾರ್ಟಿಂಗು ಕೊಳಾಯಿ ನೀರು ಬಂತಲ್ಲ, ಕಾವೇರಿ ನೀರು, ಆವಾಗಲೂ ಕೂಡ ಸ್ವಲ್ಪ ಮಣ್ಣೀರು ಸಂಪಕ್ಕೆ ಸೇರಿಕೊಳ್ತು. ಸೊ ಅದೆಲ್ಲ ಟೋಟಲಾಗಿ ಮಣ್ಣು ಆ ಥರ ಆಗಿಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಫೈನಲಾಗೂ ತೋರಿಸ್ತೀನಿ ಯಾವ ರೀತಿ ಕ್ಲೀನಾಗಿ ಮಾಡಿಕೊಟ್ರು ಅಂಥೇಳಿ. ನನಗೆ ಒಂಥರ ಇಷ್ಟ ಆಗ್ತಾಯಿತ್ತು. ಇವಾಗೂ ಅಷ್ಟೇ ನನಗೆ ಏನಾದರೂ ಒಂದು ಈಗ ಅಕ್ಕಿ ತೊಳೆಯೋದಿರ್ಬೋದು ಅದೆಲ್ಲ ಯೂಸ್ ಮಾಡಿದಾಗಲೂ ಕೂಡ ಪೂರ್ತಿ ನೀರನ್ನು ಸೋರಿಸಿ ನಾನು ಬೇರೆ ನೀರನ್ನ ಯೂಸ್ ಮಾಡ್ತಾಯಿದ್ದೆ, ಯಾಕೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಅಂತ. ಬಟ್ ಇವಾಗ ನೀಟಾಗಿ ವಾಶ್ ಆಗಿರೋದು ನೋಡಿ ಖುಷಿ ಆಗುತ್ತೆ ನನಗೆ. ಒಂಥರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರಪ್ಪ ಆ ಥರ ಅನ್ನಿಸ್ತು. ಸೊ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಅವರು ಹೋದರು. ಒಂದು 3-4 ಗಂಟೆ ಏನೋ ಇದ್ರು ಅಷ್ಟೇ. ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ನೀಟಾಗಿ ಹೊರಟ್ರು. ನಾವು ಕೂಡ ಮತ್ತೆ ನೀರು ಬಿಡಿಸ್ಕೊಳ್ಬೇಕಲ್ವ, ಎಲ್ಲ ಖಾಲಿ ಆಗಿಬಿಟ್ರೆ ಇನ್ನು ನಮ್ಮ ಬಿಲ್ಡಿಂಗಲ್ಲೇ 4 ಮನೆ ಇದೆ, 4 ಮನೆಯವ್ರಿಗೂ ನೀರಿಲ್ಲದೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಫೋನ್ ಮಾಡಿ ನೀರೆಲ್ಲ ಬಿಡಿಸ್ಕೊಂಡು ನಾನು ಫುಲ್ಲು ಟಾಪಲ್ಲಿ ನಿಂತ್ಕೊಂಡಿದ್ದೀನಿ. ನನಗೆ ನಿಜ ಆಗೋದಿಲ್ಲ. ಹೈಟ್ ಅಂದ್ರೇ ನನಗೆ ಹೈಟ್ ಫೋಬಿಯಾ ಇದೆ. ಹೈಟ್ ಅಂದರೆ ತಲೆ ಚಕ್ಕರ್ ಬರುತ್ತೆ ನನಗೆ. ಸೊ ನೀವು ಹತ್ತೋದಿನ ಹತ್ಬಿಟ್ಟೆ ಜೋಶಲ್ಲಿ ನೋಡೋಣ ಹೆಂಗೆ ಕ್ಲೀನ್ ಮಾಡಿದ್ದಾರೆ ಅಂತ. ಬಟ್ ಇಳಿಯುವಾಗ ಬಿದ್ದಿದ್ದೀನಿ ಕೂಡ ನಾನು. ನನಗಂತ ಹೈಟ್ ಫೋಬಿಯಾ ಇರೋದ್ರಿಂದ ತಲೆ ಚಕ್ಕರ್ ಬರ್ತಾಯಿದೆ, ಇಳಿಯೋದೇ ಭಯ ಆಗ್ತಾಯಿದೆ ಚಿಕ್ಕಪ್ಪ. ಇವಾಗ ತಲೆ ಸುತ್ತುತ್ತೆ ನನಗೆ. ಹತ್ಬಿಟ್ಟೆ, ಈಗ ಇಳಿಯೋದು ಹೆಂಗೆ? ಇಲ್ಲಿ ಎಲ್ಲಿ ಅಪ್ಪಾಜಿ ಮನೆ ಇರೋದು? ಇಲ್ಲಿಂದ ಇಸ್ಕಾನ್ ಟೆಂಪಲ್ ಕಾಣುತ್ತೆ. ಇಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್. ನಮ್ಮ ಮನೆ ಹತ್ರದಿಂದ ವರ್ಲ್ಡ್ ಟ್ರೇಡ್ ಸೆಂಟರ್ ಕಾಣ್ತಾ ಇದೆ ನೋಡಿ. ಬೆಂಗಳೂರು ಹಿಂಗೆ ಕಾಣ್ತಾ ಇದೆ. ಬೆಂಗಳೂರು ಯಾವ ಕಡೆಯಿಂದ ಯಾವ ಕಡೆಗೆ ಹೋದ್ರೂ ಬರೀ ಬಿಲ್ಡಿಂಗೇ ಕಾಣ್ತಾ ಇದೆ. ಫುಲ್ಲು ಬಿಲ್ಡಿಂಗ್ 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 ಎಲ್ಲ ಕಡೆ ಬಿಲ್ಡಿಂಗ್. ಈ ಕಡೆ ಅಂತೂ ಸಿಕ್ಕಾಬಟ್ಟೆ ಬಿಲ್ಡಿಂಗ್.
ನನಗಂತೂ ಇದೆಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ನೀರಲ್ಲಿ ನೆಂದಿದ್ರಿಂದ ಸ್ವಲ್ಪ ಚಳಿ ಕೂಡ ಸ್ಟಾರ್ಟ್ ಆಗಿಬಿಡ್ತು, ತುಂಬ ಚಳಿ ಆ ಥರ. ಸೊ ಆಮೇಲೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ಹಸ್ಬೆಂಡ್ ಕೂಡ ಫ್ರೆಶ್ ಆಗಿ ಶಿಶುನ ಕರ್ಕೊಂಬರ್ತೀನಿ ಅಂತ ಹೋದರು. ಚಿಕ್ಕಪ್ಪ ಕೂಡ ಹೊರಟರು, ನಾನು ಫ್ರೆಶ್ ಅಪ್ ಆದೆ. ಇದೊಂದು ಏನಂದರೆ ನಾನು ಹಿಂದಿನ ದಿನ ಹೇಳಿದ್ನಲ್ವ, ಉಪ್ಪು ಹಾಕೋಕ್ಕೆ ಮತ್ತು ಉಪ್ಪಿನಕಾಯಿ ಹಾಕೋಕ್ಕೆ ಚಿಕ್ಕ ಚಿಕ್ಕ ಜಾರ್ ತೊಗೊಂಡು ಬನ್ನಿ ಅಂತ. ಸೊ ಅದನ್ನು ಕೂಡ ತೊಗೊಂಬಂದ್ರಂತೆ. ನಾನು ಹೇಳಿಬಿಟ್ಟೆ ಕಳಿಸಿದ್ದೆ ಅವ್ರಿಗೆ 100 ರೂಪೀಸ್ ಕೊಡಿ ಅಂತ, ಬಟ್ ಅವರು 150 ಕೊಟ್ಬಿಟ್ಟು ಬಂದಿದ್ದಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ 2 ಜಾರ್ನ ತೊಗೊಂಬಂದಿದ್ರು. ಬರ್ತಾ ಹಾಗೇ ಈಗ ಟೋಟಲ್ ನಮ್ಮ ಮನೆಯಲ್ಲಿ 5 ಜಾರ್ ಆಗಿದೆ ಪಿಂಗಾಣಿದು. ಸೊ ಮನೆ ಕ್ಲೀನಿಂಗ್ ಮಾಡಬೇಕು, ಕಿಚನ್ ಕ್ಲೀನಿಂಗ್ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಇದನ್ನು ಸೆಟ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಂದ ಬರುವಾಗ ನನ್ನ ಮಗನ ಕೈಲಿ ಬೆಣ್ಣೆ ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆ. ಅವ್ರ ಮನೆಯಲ್ಲೇ ಹಾಲು ಇದನ್ನು ಕೆನೆ ಇದು ಮಾಡಿಕೊಂಡು ಬೆಣ್ಣೆ ಮಾಡ್ತಾರಲ್ವ, ಅದನ್ನು ನನ್ನ ಮಗನಿಗೆ ತುಪ್ಪ ಅಂದರೆ ಎಸ್ಪೆಷಲಿ ತುಂಬಾ ಇಷ್ಟ. ಬಟ್ ಕೆಮ್ಮು ಬಂದ್ಬಿಡುತ್ತೆ ಅಂತ ನಾನು ಕೊಡೋದಿಲ್ಲ. ಅಲ್ಲಿ ಅವರ ಅಜ್ಜಿನ ಪುಸ್ಲಾಯಿಸಿ ಎತ್ಕೊಂಡು ಬಂದಿದ್ದಾನೆ ಬೆಣ್ಣೆನ, ತಂದುಬಿಟ್ಟು ತುಪ್ಪ ಕಾಯಿಸು ಅಂಥೇಳಿ ಇದು ಮಾಡ್ತಾಯಿದ್ದ. ಸೊ ತುಪ್ಪ ಎಲ್ಲ ಕಾಯಿಸಿದೆ, ಚೆನ್ನಾಗಿ ಬಂತು. ಅಂದರೆ ಮನೇಲಿ ಮಾಡಿದ್ದಾದರೆ ಇನ್ನೂ ಕೂಡ ಗಮ್ ಅಂತ ಇರುತ್ತಲ್ಲ, ಹಾಗೆ ನಾನೇನು ಹಾಕಲಿಲ್ಲ, ಸುಮ್ಮನೆ ಜಸ್ಟ್ ಹಾಗೆ ಕಾಯಿಸ್ದೆ ಅಷ್ಟೇ. ಸೊ ತುಪ್ಪ ತೆಗೆದ್ಬಿಟ್ಟು ನನ್ನ ಮಗನಿಗೆ ತಿನ್ನೋದಕ್ಕೆ ಕೊಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.